ಹಾಯ್, ಹೇಗಿದ್ದೀರಾ ಮತ್ತು ಎಕ್ಸಾಮ್ ಪ್ರಿಪರೇಷನ್ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಾ ಇರುತ್ತೆ. ಈಗಲೂ ಕೂಡ ಪ್ರಿಪೇರ್ ಆಗ್ತಾ ಇರ್ತೀರಾ. ಅದೇ ಜಸ್ಟ್ ಬೆಳಕಾಗ್ತಾ ಇರತ್ತೆ, ನೀವು ಓದ್ತಾ ಇರ್ತೀರಾ, ನನಗೆ ಗೊತ್ತು. ಸರಿ, ವಿಷಯ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಬಗ್ಗೆ ಕೆಲವು ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಈ ವಿಡಿಯೋನ ಮಾಡ್ತಾ ಇರೋದು. ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ತಾ ಇದ್ರಿ. ಅಪ್ಲಿಕೇಶನ್ ಏನಿದೆ ಅದು ಮುಂದಿನ ಕೆಲವೇ ದಿನಗಳಲ್ಲಿ ಸ್ಟಾರ್ಟ್ ಆಗುತ್ತೆ. ಹಿಂದಿನ ವರ್ಷ ಫೆಬ್ರವರಿ 7ನೇ ತಾರೀಕಿನಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿತ್ತು. ಈಗಲೂ ಈ ವರ್ಷ ಕೂಡ ಅಂದ್ರೆ ಫೆಬ್ರವರಿ 10 ಒಳಗಡೆ ನೀಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ. ನಂತರ ಅಪ್ಲಿಕೇಶನ್ ಸ್ಟಾರ್ಟ್ ಆದ್ಮೇಲೆ ಮಿನಿಮಮ್ 25 to 30 ಡೇಸ್ ಟೈಮ್ ಅನ್ನ ಕೊಡ್ತಾರೆ ಅಪ್ಲಿಕೇಶನ್ ಹಾಕೋದಕ್ಕೆ. ಅದಕ್ಕೋಸ್ಕರ ಗಡಿಬಿಡಿಯಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಹೋಗಿ ಮಿಸ್ಟೇಕ್ ಅನ್ನ ಮಾಡೋದಕ್ಕೆ ಹೋಗ್ಬೇಡಿ. ಅಪ್ಲಿಕೇಶನ್ಗೆ ಬೇಕಾಗಿರುವಂತಹ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನ ಕರೆಕ್ಟ್ ಆಗಿ ರೆಡಿ ಇಟ್ಕೊಂಡು, ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಎಲ್ಲವನ್ನು ಕೂಡ ಕರೆಕ್ಟ್ ಆಗಿ ರೆಡಿ ಇಟ್ಕೊಂಡು ಅದರ ನಂತರ ಅಪ್ಲೈ ಮಾಡಿ. ಅಂದ್ರೆ ಈಗ ಫೇಸ್ ಕ್ಲಿಯರ್ ಆಗಿ ಕಾಣುವಂತಹ ಫೋಟೋ ಬೇಕಾಗುತ್ತೆ. ಅದು ಕೂಡ ಲೇಟೆಸ್ಟ್ ಫೋಟೋಗ್ರಾಫ್ ಆಗಿರಬೇಕು. ಸೊ ಅದರ ನಂತರ ಮೇಲೆ ಡೇಟ್ ಮೆನ್ಷನ್ ಆಗಿರಬೇಕು, ಹೆಸರು ಮೆನ್ಷನ್ ಆಗಿರಬೇಕು. ಈ ರೀತಿ ಎಲ್ಲ ಕ್ರೈಟೀರಿಯಾ ಇರುತ್ತೆ. ಸೊ ಆ ಫೋಟೋ ಆಗಿರಬಹುದು, ಹಾಗೆ ಅಪ್ಡೇಟೆಡ್ ಆಧಾರ್ ಕಾರ್ಡ್, ಆಕ್ಟಿವ್ ಮೊಬೈಲ್ ನಂಬರ್, ಇಮೇಲ್ ID. ಸೊ ಈ ರೀತಿ ಹಲವಾರು ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಬೇಕಾಗುತ್ತೆ. ಎಲ್ಲವನ್ನು ಕೂಡ ರೆಡಿ ಇಟ್ಕೊಂಡು ಅದರ ನಂತರ ಅಪ್ಲೈ ಮಾಡಿ. ಓಕೆನಾ? ಯಾವ್ಯಾವ ಡಾಕ್ಯುಮೆಂಟ್ ಬೇಕಾಗುತ್ತೆ, ಹೇಗೆ ಅಪ್ಲೈ ಮಾಡೋದು, ಅದ್ರ ಬಗ್ಗೆ ಕೂಡ ಮುಂದೆ ವಿಡಿಯೋನ ಮಾಡ್ತೀವಿ. ಸಬ್ಸ್ಕ್ರೈಬ್ ಮಾಡಿ. ನಂತರ ಪ್ರಿಪ್ರೇಷನ್ ಚೆನ್ನಾಗಿ ಮಾಡ್ತಾ ಇರ್ತೀರಾ ಮತ್ತು ಚೆನ್ನಾಗಿ ಮಾಡಿ. ನಂತರ ಟೆನ್ಷನ್ ಮಾಡ್ಕೊಳ್ತಾ ಇರ್ತಾರೆ ಹೆಚ್ಚಿನ ವಿದ್ಯಾರ್ಥಿಗಳು. ಟೆನ್ಷನ್ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ, ಚೆನ್ನಾಗಿ ಪ್ರಿಪೇರ್ ಆಗಿ. ಓಕೆನಾ? ಆಲ್ ದ ಬೆಸ್ಟ್. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ವಂದೇ ಮಾತರಂ.